ನೀವು ಗೆಲ್ಲಬೇಕು ಅಂದ್ರೆ ಒಂದು ಮಹಾಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನೀವು ಇಲ್ಲಿರೋದಕ್ಕೆ, ಹೀಗಿರೋದಕ್ಕೆ ನೀವು ತಗೊಂಡ ನಿರ್ಧಾರ, ನಿಮ್ಮ ವರ್ತನೆ, ನಿಮ್ಮ ಯೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಆಯ್ಕೆ ಮಾತ್ರ ಕಾರಣ. ಅವೆಲ್ಲವನ್ನೂ ಮಾಡಿದವರು ನೀವು. ತಿನ್ನಬಾರದ ಜಂಕ್ ಫುಡ್ ತಿಂದವ್ರು ನೀವು, ಬೇಡ ಅನ್ನದೇ ಇದ್ದವ್ರು ನೀವು, ಈ ನೌಕರಿ ಒಪ್ಕೊಂಡ್ರವ್ರು ನೀವು, ನೌಕರಿಯಲ್ಲಿ ಮುಂದುವರೆದವ್ರು ನೀವು, ಅವರನ್ನ ನಂಬಬೇಕು ಅಂತ ತೀರ್ಮಾನ ಮಾಡಿದವ್ರು ನೀವು, ಮನಸ್ಸು ಹೇಳಿದ್ದನ್ನ ನಿರಾಕರಿಸಿದವರು ನೀವು, ಕನಸನ್ನ ಅರ್ಧಕ್ಕೆ ಬಿಟ್ಟವ್ರು ನೀವು, ಅದನ್ನ ಖರೀದಿ ಮಾಡಿದವ್ರು ನೀವು, ಸರಿಯಾಗಿ ನೋಡ್ಕೊಳ್ಳದೆ ಇದ್ದವ್ರು ನೀವು, ಎಲ್ಲಾನು ನಾನೇ ಮಾಡ್ತೀನಿ ಅಂತ ಹೊರಟವ್ರು ಕೂಡ ನೀವು, ಅವನನ್ನ ನಂಬಿದವ್ರು ನೀವು, ಅಪಾತ್ರರಾದವರನ್ನ ಹತ್ತಿರಕ್ಕೆ ಬಿಟ್ಕೊಂಡವ್ರು ನೀವು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಯೋಚನೆ ನಿಮ್ಮದು, ಭಾವನೆ ನಿಮ್ಮದು, ಆಯ್ಕೆ ನಿಮ್ಮದು, ಮಾತು ನಿಮ್ಮವು. ಆದ್ರಿಂದಲೇ ನೀವು ಹೀಗಿದ್ದೀರಿ. ಮತ್ತು ನೀವು ಗೆಲ್ಲಬೇಕು ಅಂದ್ರೆ ಒಂದು ಮಹಾಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನೀವು ಇಲ್ಲಿರೋದಕ್ಕೆ, ಹೀಗಿರೋದಕ್ಕೆ ನೀವು ತಗೊಂಡ ನಿರ್ಧಾರ, ನಿಮ್ಮ ವರ್ತನೆ, ನಿಮ್ಮ ಯೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಆಯ್ಕೆ ಮಾತ್ರ ಕಾರಣ. ಅವೆಲ್ಲವನ್ನೂ ಮಾಡಿದವರು ನೀವು. ತಿನ್ನಬಾರದ ಜಂಕ್ ಫುಡ್ ತಿಂದವ್ರು ನೀವು, ಬೇಡ ಅನ್ನದೇ ಇದ್ದವ್ರು ನೀವು, ಈ ನೌಕರಿ ಒಪ್ಕೊಂಡ್ರವ್ರು ನೀವು, ನೌಕರಿಯಲ್ಲಿ ಮುಂದುವರೆದವ್ರು ನೀವು, ಅವರನ್ನ ನಂಬಬೇಕು ಅಂತ ತೀರ್ಮಾನ ಮಾಡಿದವ್ರು ನೀವು, ಮನಸ್ಸು ಹೇಳಿದ್ದನ್ನ ನಿರಾಕರಿಸಿದವರು ನೀವು, ಕನಸನ್ನ ಅರ್ಧಕ್ಕೆ ಬಿಟ್ಟವ್ರು ನೀವು, ಅದನ್ನ ಖರೀದಿ ಮಾಡಿದವ್ರು ನೀವು, ಸರಿಯಾಗಿ ನೋಡ್ಕೊಳ್ಳದೆ ಇದ್ದವ್ರು ನೀವು, ಎಲ್ಲಾನು ನಾನೇ ಮಾಡ್ತೀನಿ ಅಂತ ಹೊರಟವ್ರು ಕೂಡ ನೀವು, ಅವನನ್ನ ನಂಬಿದವ್ರು ನೀವು, ಅಪಾತ್ರರಾದವರನ್ನ ಹತ್ತಿರಕ್ಕೆ ಬಿಟ್ಕೊಂಡವ್ರು ನೀವು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಯೋಚನೆ ನಿಮ್ಮದು, ಭಾವನೆ ನಿಮ್ಮದು, ಆಯ್ಕೆ ನಿಮ್ಮದು, ಮಾತು ನಿಮ್ಮವು. ಆದ್ರಿಂದಲೇ ನೀವು ಹೀಗಿದ್ದೀರಿ. ಮತ್ತು